ಇದಂತೂ ಬಹಳನೇ ನೋವಿನ ಸಂಗತಿ ಅಲ್ವಾ. ಲೈವ್ ಬಂದಂತ ನಿಶಾ ಅವರು ಮಧು ಅವರು ಒಟ್ಟಿಗೆ ಮಾತನಾಡಿದ್ದಾರೆ. ಹೌದು, ತುಂಬ ಜನ ಕೇಳ್ತಾ ಇದ್ರು ಯಾಕೆ ನಿಶಾ ಅವರು ಒಂದು ವಿಡಿಯೋವನ್ನು ಸಹ ಆಪ್ತ ಸ್ನೇಹಿತೆ ದಿಶಾ ಅವರ ಬಗ್ಗೆ ಮಾಡಿ ಹಾಕಿಲ್ಲ ಅಂತ. ಅಷ್ಟೊಂದು ನೋವು ನಿಶಾ ಅವರು ಮನಸ್ಸಿನೊಳಗಡೆ ಇಟ್ಕೊಂಡಿದ್ದಾರೆ. ಆಪ್ತ ಸ್ನೇಹಿತೆ ದಿಶಾ ಅವರು ಮಂಗಳೂರಿಗೆ ಹೋಗಿರ್ತಾರೆ, ಉಡುಪಿ ಅಲ್ಲೊಂದು ಬೀಚ್ಗೆ ಹೋಗಿರ್ತಾರೆ. ಅಲ್ಲಿ ಏನಾಗುತ್ತೆ, ಡೆಲ್ಟಾ ಬೀಚ್ನಲ್ಲಿ ಬೋಟ್ ಏನಿದೆ ಮುಳುಗೋಗುತ್ತೆ. ರೆಸ್ಕ್ಯೂ ಮಾಡಿದ್ರು ಕೂಡ ಅವರು ಚಿಕಿತ್ಸೆ ಫಲಿಸಲಿಲ್ಲ, ಎಲ್ಲರನ್ನೂ ಕೂಡ ಬಿಟ್ಟು ಹೋಗ್ತಾರೆ. ಈಗಾಗಲೇ ಅವರು ಬಿಟ್ಟೋಗಿ ಸುಮಾರು 12 ದಿವಸಗಳಾಯಿತು. ಭಾಳಷ್ಟು ಮನನೊಂದಿದ್ದಾರೆ. ಕಂಪ್ಲೀಟ್ ಕುಟುಂಬ ಆಗಿರ್ಬೋದು, ಆಪ್ತ ಸ್ನೇಹಿತರಿಂದ ಹೊರಗಡೆ ಬರೋಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾಯಿದೆ. ಮಧು ಅವರು ಸಹ ವಿಡಿಯೋವನ್ನು ಮಾಡಿ ತಿಳಿಸಿದ್ರು, ಕ್ಲಾರಿಟಿಯನ್ನು ಕೊಟ್ಟಿದ್ರು. ಸೊ ಈ ರೀತಿಯಲ್ಲಿ ಆಗೋಯಿತು. ದಿಶಾ ನಮ್ಮೆಲ್ಲರ ಒಂದು ಪ್ರೀತಿಯ ಸ್ನೇಹಿತೆ ಆಗಿದ್ಲು. ನಿಶಾ ಕಡೆಯಿಂದನೇ ದಿಶಾ ಪರಿಚಯ ಆಗಿದ್ದು. 7 ವರ್ಷದಿಂದ ನನಗೆ ದಿಶಾ ಗೊತ್ತಿತ್ತು. ನಾವೆಲ್ಲರೂ ಕೂಡ ಒಟ್ಟಿಗೆ ಒಂದು ಫ್ಯಾಮಿಲಿ ರೀತಿ ಇದ್ವಿ ಅಂತೆಲ್ಲ ಕೂಡ ತಿಳಿಸ್ತಾರೆ. ಅದೇ ರೀತಿ ನಿಶಾ ಅವರು ತುಂಬಾ ಕಣ್ಣೀರು ಹಾಕ್ತಾ ಇದ್ರಂತೆ. ಆದರೆ ಇದರಿಂದ ಹೊರಬರೋಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ, ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ. ನೋಡ್ತಾ ಇರ್ಬೋದು, ನಿಶಾ ಅವರು ಸದ್ಯಕ್ಕೆ ಕಾಣಿಸ್ಕೊಂಡಿದ್ದಾರೆ ಇದೀಗ ಈ ಒಂದು ಇನ್ಸಿಡೆಂಟ್ ಆದಮೇಲೆ. ಸ್ವಲ್ಪ ನೋವಿನಲ್ಲಿದ್ದಾರೆ. ಆಪ್ತ ಸ್ನೇಹಿತೆಯನ್ನು ಕಳೆದುಕೊಂಡು ಸ್ವಲ್ಪ ದಿವಸಗಳು ಬೇಕಾಗುತ್ತೆ ಇದರಿಂದ ಹೊರಬರೋಕ್ಕೆ.